ಎಷ್ಟು ಅನುಭವಿಸಿನಂದ್ರ ನಾನು ನಿಜವಾಗ್ಲೂ ನನಗೆ ಈಗ ನೆನೆಸ್ಕೊಂಡ್ರು ಬೇಜಾರಾಗತ್ತ. ಎಷ್ಟು ಕಷ್ಟಪಟ್ಟಿದ್ನಿ ಅಂದ್ರ ಅದು ಹೇಳಕ್ಕೂ ನನಗೆ ಇದು ಅನ್ಸುತ್ತೆ. ನಂಗೆ ಹೇಳಕ್ಕಾಗವಲ್ದು, ಕಟ್ ಮಾಡ್ಬಿಡು. ಅಂದ್ರೆ ಎಷ್ಟೋ ಸರಿ ಮಳ್ಯಾಗ ಹೊರಗೆ ಹಾಕ್ಬಿಟ್ಟಾನ. ಈಗ ಎಷ್ಟು ಕಷ್ಟ ಅನುಭವಿಸಿ ನನಗೆಲ್ಲ ಗೊತ್ತೈತಿ. ಯಾಕಂದ್ರೆ ಚೆನ್ನಾಗಿ ನೋಡ್ಕೊಂತೀನಿ, ಒಟ್ಟ ನಿನ್ಗೆ ಈ ತರ ಮೋಸ ಮಾಡಂಗಿಲ್ಲ. ಇವರಿಂದನ ನಾನು ಇವಾಗ ಚೆನ್ನಾಗಿರೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಆಫ್ ಕೊಪ್ಪಳ ಯೂಟ್ಯೂಬ್ ಚಾನೆಲ್. ತುಂಬಾ ಜನ ಹೇಳ್ತಿದ್ರಿ ನಿಮ್ ಲವ್ ಸ್ಟೋರಿ ಹೇಳ್ರಿ ಅಂತಂದು ಪರ್ಸನಲ್ ಆಗಿ ಜಗ್ಗಿ ಕಾಮೆಂಟ್ ಮಾಡಿದ್ರಿ. ಮೊನ್ನೆ ವಿಡಿಯೋದಾಗ ಹೇಳಿದ್ ನಾನು ಮಾಡ್ತೀನಿ ಆದಷ್ಟು ಬೇಗ ಅಂತಂದು. ಮತ್ತೆ ಲವ್ ಆ್ಯನಿವರ್ಸರಿ ಇದ್ದಾಗ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವ್ರು ಇವಾಗ ಫ್ರೀ ಅದಾರ, ಸೊ ಇವಾಗ ಮಾಡೋಣ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರ ನಮ್ ಲವ್ ಸ್ಟೋರಿಕ್ಕಿಂತ ಮುಂಚೆ ನನ್ನ ಲೈಫ್ ಸ್ಟೋರಿ ಹೇಳ್ಬೇಕಂತ ಅನ್ಕೊಂಡಿನಿ. ಯಾಕಂದ್ರ ಇವ್ರು ನನ್ನ ಲೈಫ್ಗೆ ಹೆಂಗ್ ಬಂದ್ರ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅವಾಗ ಯಾಕಂದ್ರ ನನಗ ಪ್ರೀತಿ ಮೇಲೆ ನಂಬಿಕೆನ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೆಂಗ್ ಬಂದ್ರ ಯಾಕಂದ್ರ ಆ ನಂಬಿಕೆನ ಉಳಿಸ್ಕೊಂಡಿದ್ದ ನಾನ್ರಿ. ಯಾಕೆ ನಂಬಿಕೆ ಹೋಗಿತ್ತಂದ್ರ, ಮನೆಗೆ ತಂದೆ ಆದವನ ಹೆಂಗಿರ್ಬೇಕಂದ್ರ ಬೆನ್ನೆಲುಬಾಗಿರ್ಬೇಕಂತ. ಮನೆಗೆ ತಂದೆ ಹೆಂಗಿರ್ತಾನ ಅದ್ರ ಮ್ಯಾಗ ಜನ ಮಕ್ಳಾತ ಅವ್ರ ಸಂಸಾರ ಆತ ಚೆನ್ನಾಗಿ ನಡೀತಿರ್ತೈತಿ. ನಮ್ಮ ಮನ್ಯಾಗ ಹೆಂಗಿತ್ತಂದ್ರ ನಮ್ಮಪ್ಪ ಯಾವ್ದು ಜವಾಬ್ದಾರಿನ ತಗೋತಿದ್ದಿಲ್ಲ. ಅದ್ರಾಗ ನಾನು ಹಿರಿ ಮಗಳಾಗಿ ಎಷ್ಟು ಕಷ್ಟಪಟ್ಟಿದ್ನಿ ಅಂದ್ರ ಅದು ಹೇಳಕ್ಕೂ ನನಗೆ ಇದು ಅನ್ಸುತ್ತಾ. ಆದ್ರೆ ಸ್ವಲ್ಪ ಹೇಳ್ತೀನಿ, ಎಲ್ಲ ಹೇಳಕ್ಕಾಗಲ್ಲ, ಕಟ್ ಮಾಡ್ಯಾರ. ಆದ್ರೆ ಎಷ್ಟು ಅನುಭವಿಸಿನಂದ್ರ ನಾನು ನಿಜವಾಗ್ಲೂ ನನಗೆ ಈಗ ನೆನೆಸ್ಕೊಂಡ್ರು ಬೇಜಾರಾಗತ್ತ. ಆದ್ರೆ ಇವಾಗ ದೇವ್ರು ಚೆನ್ನಾಗಿಟ್ಟ ನನಗೆ. ನಾ ಚೆನ್ನಾಗಿದ್ದೀನಿ, ಇವ್ರಿಂದನ ನಾನು ಇವಾಗ ಚೆನ್ನಾಗಿರೋದು. ಆದ್ರೆ ಅದು ಹೇಳಬೇಕು, ಇವ್ರು ನನ್ನ ಲೈಫ್ ಹೆಂಗ್ ಬಂದ್ರ ಅಂತಂದ. ಯಾಕಂದ್ರೆ ಯಾವತ್ತೂ ಮರೆಯಕ್ಕಾಗಲ್ಲ ನನಗೆ ಅದನ್ನ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಹೆಂಗಿದ್ನಂದ್ರ ಕುಡಿದ ಕಾಟ, ದಿನ ಜಗಳ ಮಾಡೋದು, ಒಟ್ಟ ಮನ್ಯಾಗ ಜವಾಬ್ದಾರಿ ತಗೋಬೇಕು. ನನ್ನ ಜೀವನ ಐತಿ, ನನ್ನ ಮಕ್ಳು ಮರಿ ಹೆಂಡತಿ ಎಲ್ಲಾರು ಅದಾರ, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಸ್ವಲ್ಪನೂ ಇದ್ದಿದ್ದಿಲ್ರಿ. ನಂದು ಪರಿಸ್ಥಿತಿ ಹೆಂಗಿತ್ತಂದ್ರ ಕಷ್ಟ ಅಂತ ಏನು ಅನ್ನೋದು ನಂಗೆ 3ನೇ ಕ್ಲಾಸ್ಗೆ ಗೊತ್ತಾಗ್ಬಿಡ್ತು. ಅವಾಗಿಂದನ ಕಷ್ಟ ಅನುಭವಿಸ್ಕೊಂತನ ಬಂದೀನಿ. ಹೆಂಗಂದ್ರ ನಮ್ಮ ತಮ್ಮರಿಬ್ರು ಇದ್ರು, ಭಾಳ ಸಣ್ಣವ್ರಿದ್ರು ಅವ್ರು. ಅವಾಗ ನಾನು 3ನೇ ಕ್ಲಾಸ್ ಅಂದ್ರೆ ಅವ್ರು ನನ್ಕಿಂತ ಭಾಳ ಸಣ್ಣವ್ರಿದ್ರು. ನಾನು ಸಣ್ಣ ತಮ್ಮ ಲಾಸ್ಟ್ನೇದ 1 ವರ್ಷ ಅಷ್ಟೇ ಇದ್ದ. ನಮ್ಮವ್ವ ಕೆಲ್ಸಕ್ಕೆ ಹೋಗ್ಬೇಕಾಕಿತ್ತು ಅವಾಗ. ಇಲ್ರಿ ಎಲ್ಲಾ ಹಾಳಾಕತ್ತಣ. 3ನೇ ಕ್ಲಾಸ್ ಇದ್ದಾಗ ನಮ್ಮವ್ವ ಕೆಲ್ಸಕ್ಕೆ ಹೋಗ್ಬೇಕಾಕಿತ್ತು. ಸೊ ನಮ್ಮ ತಮ್ಮಾರ್ ನೋಡ್ಕೊಳಕ್ಕೂ ಯಾರು ಇದ್ದಿಲ್ಲ. ಎಲ್ಲರೂ ಇದ್ರು, ಬಟ್ ಯಾರು ಇರ್ಲಾರ್ದಂಗ. ಅದಕ್ಕೆ ನಮ್ಮ ತಮ್ಮರ್ನು ನಾನೇ ಕರ್ಕೊಂಡು ಹೋಗಿದ್ದೆ ಶಾಲಿಗೆ. ಟೀಚರ್ ಕೂಡ ಬೈತಿದ್ರು, ನೀನ ಕಲಿಯಕ್ ಬಂದ್ಯಾ, ನಿಮ್ಮ ತಮ್ಮನ 1 ವರ್ಷದವ್ನ ಕರ್ಕೊಂಡ್ ಬಂದು ಏನ್ ಮಾಡ್ತೀನಿ ನೀಲ್ ಅಂತಂದು. ಯಾಕಂದ್ರೆ ಅವಾಗ ಏನು ಗೊತ್ತಾಗಿದ್ದಿಲ್ಲಲ್ಲ, ಅಳ್ತಿದ್ದೆ ಜಾಸ್ತಿ. ಮತ್ತು ಅದಾದ್ಮೇಲೆ 5ನೇ ಕ್ಲಾಸ್ ಇದ್ದಾಗ ಸ್ಕೂಲ್ ಎಲ್ಲ ಬಿಟ್ಮ್ಯಾಗ ಎಲ್ರೂ ಮನೆಗೆ ಹೋಗ್ಬೇಕಂತ ಅನ್ಕೋತಿದ್ರು. ಆದ್ರೆ ನನಗ್ ಮಾತ್ರ ಮನೆಗೆ ಹೋಗಕ್ಕೆ ಭಯ ಆಕಿತ್ತು. ಇರ್ಲಿ, ಅಳಬಾರ್ದು, ಕರೆಕ್ಟ್ ಆಗಿ ಹೇಳು, ಓವರ್ ಆಗಬಾರ್ದು. ಇರ್ಲಿ, 5ನೇ ಕ್ಲಾಸ್ ಇದ್ದಾಗ ನಂಗೆ ಎಲ್ರೂ ಸಾಲ್ ಬಿಟ್ಟ ತಕ್ಷಣ ಮನೆಗೆ ಹೋಗ್ಬೇಕಂತ ಅನ್ಕೊಂತಿದ್ರು. ಆದ್ರೆ ನನಗೆ ಮನೆಗೆ ಹೋಗಕ್ಕೆ ಭಯ ಆಕಿತ್ತು. ಯಾಕಂದ್ರೆ ನಮ್ಮ ಅಪ್ಪ ಮತ್ತೆ ಎಲ್ಲಿ ನನಗೆ ಕುಡಿದು ಜಗಳ ಆಡೋದು, ಹೊರಗೆ ಹಾಕೋದು ಮಾಡ್ತಾನೇನಂತಂದು. ಯಾಕಂದ್ರೆ ಎಷ್ಟೋ ಸರಿ ಮಳ್ಯಾಗ ಹೊರಗೆ ಹಾಕ್ಬಿಟ್ಟ ನಮ್ಮಪ್ಪ. ಅದಕ್ಕೆ ಈಗಿರ್ಲಿ, ನಾನು ಚೆನ್ನಾಗಿ ನೋಡ್ಕೊಂಡ್ನಿ ಹಿಂಗ. ನಂಗೆ ಹೇಳಕ್ಕಾಗವಲ್ದು, ಕಟ್ ಮಾಡ್ಬಿಡು. ಇಲ್ಲ, ಅದೇ ಏನಾಗಲ್ಲ, ಎಲ್ಲ ಅದು ಮುಗಿದೋದ ಕತೆ. ಅದೇ ಮಾಡಿದ್ರೆ ಆಗಲ್ಲ. ನಾನು ಹೆಂಗ್ ಬಂದ್ಮೇಕಿನ ಲೈಫಿಗೆ ನಾ ಎಷ್ಟು ಚೆನ್ನಾಗಿ ನೋಡ್ಕೊಳಕತ್ತೀನಿ, ನಾ ಎಷ್ಟು ಕಷ್ಟಪಟ್ಟು ಸಾಕಾಗುತ್ತೀನಿ ಅಂತ ನಂಗೆ ಗೊತ್ತ್ರಿ. ಬಾಡ ಇರ್ಲಿ, ನಾ ಏನು ಹೇಳಕ್ ಅವ್ರೇನು ಕೇಳ್ಯಾರ, ನಾವು ಹೆಂಗೆ ಜೀವನ ನಡೆಸತಿ, ಹೆಂಗೆ ಮದುವೆ ಆಗಿವಿ, ಅದಕ್ಕೆ ಅದೇ ಹೇಳು. ಓಕೆ, ಚೆನ್ನಾಗಿ ಖುಷಿಯಾಗಿ ನೋಡ್ಕೊಳಕತ್ತೀನಿ ನಿಂಗೆ. ಏನು ನೆನಪಾಗೈತೆ ನನಗೆ ಮನೆಯಿಂದ? ಇಲ್ಲ, ನೆನಪು ಮಾಡಲಾರ್ದು ಯಾರು ಏನು ನೆನಪಲ್ಲ, ನೋಡಕತ್ತೀನಿ ಚೆನ್ನಾಗಿ. ಭಾಳ ನನ್ನ ಹೆಂಡತಿ ಎಮೋಷನ್ ಅಂದರೆ ಆಕಿ ಭಾಳ ಅನುಭವಿಸಿದ್ ನಾನು ನೋಡೀನಿ. ಈಗ ಚೆನ್ನಾಗಿ ನೋಡ್ಕೋಬೇಕು, ಆಕಿ ದುಃಖದಿಂದ ಬಂದಾಳ, ಭಾಳ ಚೆನ್ನಾಗಿ ನೋಡ್ಕೋಬೇಕಂತ ನನಗೆ ಭಾಳ ಆಸೆ ಐತಿ. ಚೆನ್ನಾಗಿ ನೋಡ್ಕೊಳಕತ್ತೀನಿ. ಅದು ನೀವು ಹೇಳು ಅಂದಿದ್ದಕ್ಕೆ ಹೇಳ್ಯಾಳ್ರಿ. ಹಾಕೋದಕ್ಕೆ ಸ್ವಲ್ಪ ನೆನಪು ಮಾಡ್ಕೊಂಡು ಫೀಲಿಂಗ್ ಆಗ್ಯಾಳ್ರಿ. ಸಾರಿ, ಸಡನ್ಲಿ ಅಳು ಬಂದ್ಬಿಡ್ತು ನನಗೆ ಎಲ್ಲ ನೆನಪಾಗಿ.
ಸೊ ಅದಕ್ಕೋಸ್ಕರ ಕಟ್ ಮಾಡ್ಸಿದ್ವಿ ವಿಡಿಯೋ. ಎಷ್ಟೋ ಸಾರಿ ಮಳ್ಯಾಗ ನಮ್ಮಪ್ಪ ಜಗಳ ಮಾಡಿ ಹೊರಗೆ ಹಾಕಿದ್ರು ನನಗೆ. ನಮ್ಮವ್ವ ನನಗಿಂತ ಅಂದ್ರೆ ಜಾಸ್ತಿ ಕಷ್ಟಪಟ್ಟಾಳ, ಇನ್ನೂ ಕಷ್ಟಪಡಕತ್ತಿರ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ಹೇಳ್ಬಾರ್ದು, ನಮ್ಮ ತಂದೆ ಅಂದ್ರೆ ಎಲ್ಲರಿಗೂ ಎಷ್ಟು ಪ್ರೀತಿ ಇರುತ್ತೆ. ಅಪ್ಪ ಅಂದ್ರೆ ಆಕಾಶ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನನ್ನ ಜೀವನದಾಗ ಆ ಥರ ಇದ್ದಿಲ್ಲ. ಅದಕ್ಕೋಸ್ಕರ ಅಪ್ಪ ಅಂದ್ರೆ ನನಗೆ ಈಗಲಾದ್ರೂ ಬೇಜಾರಾಗುತ್ತ. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರೋ ಹಂಗಿತ್ತು ಅನ್ಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದೆ. ನಿನ್ ತಂದೆಗಿನ ಹೆಚ್ಚಿಗೆ ಪ್ರೀತಿ ಕೊಟ್ಟಿನಿಲ್ಲ ನೀನು. ನೀ ಚೆನ್ನಾಗಿ ನೋಡ್ಕೊಂಡಿ ಬಿಡ. ಮತ್ತೆ ಕಾಯಿ ಬಿಡ ಸಾಕ, ಅದೆಲ್ಲ ನೆನ್ಸಿದ್ರೆ ಹಾಳು ಬರ್ತಾವೆಲ್ಲ. ಇಲ್ಲ ಎಲ್ಲಾರ್ದು ಜೀವನ ಹಂಗಲ್ಲ, ಎಲ್ಲ 5 ಬಳ ಸವಾಲ್ ಅದಾನ. ಇಲ್ಲ ಕೈ ಬಿಡು ಸಾಕು. ಚೆನ್ನಾಗಿ ನಿಂಗೆ ಅಲ್ಲಿ ಅವಾಗ ಕಷ್ಟಪಟ್ಟು ಈಗ ಆರಾಮಾಗಿದೆ ಇಲ್ಲ. ನಾ ಚೆನ್ನಾಗಿ ನೋಡ್ಕೊಂಡು ನನ್ನ ಮ್ಯಾಗ ಭರೋಸೆ ಇತ್ತಿಲ್ಲ. ಕೈ ಬಿಡು, ನಿಂಗೆ ಏನಕ್ಕೆ ತೊಂದರೆ ಎಲ್ಲಾರು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಸಾಕು. ಅವಾಗ ಹಂಗಚ್ಚ ಅಲ್ಲ ಅನ್ಭವಿಸಿದ್ಮ್ಯಾಗ ನನಗ ಯಾರ ಮ್ಯಾಗ ನಂಬಿಕೆನೂ ಇದ್ದಿಲ್ಲ. ಪ್ರೀತಿಸ್ಬೇಕು, ನನ್ಗೆ ಚೆನ್ನಾಗಿ ನೋಡ್ಕೊಳೋರು ಸಿಗ್ತಾರ ಅಂತಾನೂ ಇದ್ದಿಲ್ಲ ಯಾವಾಗ್ಲೂ. ಯಾಕಂದ್ರೆ ಕಾಲೇಜ್ ಕಲಿಬೇಕಾದ್ರೂ ಅಷ್ಟ ಕಷ್ಟಪಟ್ಟಿನಿ. ನಾನ ದುಡ್ದು ನಾನ ಸಾಲಿ ಹಚ್ಬೇಕಾಗಿತ್ತು, ಇಲ್ಲ ನಮ್ಮವ್ವ ಕೊಡ್ಬೇಕಾಗಿತ್ತು. ಅವಾಗೆಲ್ಲ ನಮ್ಮವ್ವ 70 ರೂಪಾಯಿ ಕೂಲಿ ಎಲ್ಲ ಮಾಡಿ ನಮಗ್ ಸಾಕ್ಯಾಳ. ಬರ್ತಾ 100-150 ರೂಪಾಯಿ ಆತು. ಅಷ್ಟೆಲ್ಲ ನಮ್ಮ ತಮ್ಮರು ನನ್ನ ಎಲ್ಲ ನೋಡ್ಕೋಬೇಕ, ಭಾಳ ಕಷ್ಟ ಆಗ್ತಿತ್ತು ಎಲ್ಲ ದುಡ್ದು. ಅದಕ್ಕೋಸ್ಕರ ನಾನು 10th ಇದ್ದಾಗ 10th ವರ್ಗು ನಮ್ಮವ್ವ ಓದಿಸಿದ್ಲು. 10th ಇದ್ದಾಗ ನಮ್ಮಪ್ಪ ಓದ್ಬೇಕಂದ್ರೆ ಬಿಡ್ತಿದ್ದಿಲ್ಲ, ಅಷ್ಟು ಇದು ಮಾಡ್ತಿದ್ದ. ನೀರು ಹಾಕೇನಷ್ಟು ಸರಿ ಬುಕ್ಕದ ಮ್ಯಾಗ ನಾವು ಹೋದಾಗ. ಅವ ಎದಕ್ ಮಾಡ್ತಿದ್ನೋ ನಂಗಂತೂ ಗೊತ್ತಿಲ್ಲ. ಚೆನ್ನಾಗಿದ್ದು ನಿಶೆ ಇರ್ಲಿಲ್ಲ ಅಂದ್ರೆ ಚಲೋನ ಇರ್ತಿದ್ದ, ಕುಡಿಲಾರ್ದಾಗ ಚಲೋ ಇರ್ತಿದ್ದ. ಕುಡಿದ್ರೆ ಮಾತ್ರ ಹಂಗಚ ಮಾಡ್ತಿದ್ದ. ಆದ್ರೂ ಹಂಗೂ ಹಿಂಗೂ ಹೆಂಗೋ ಮುಗೀತು 10th. PUC ಹೋಗ್ಬೇಕಾದ್ರ ರೊಕ್ಕದ ಭಾಳ ಸಮಸ್ಯೆ ಆಗ್ಬಿಟ್ಟಿತ್ತು ನನಗೆ. ಅದಕ್ಕೋಸ್ಕರ 2 ತಿಂಗಳು ರಜೆ ಇತ್ತು. 5,000 ರೂಪಾಯಿಗ 2 ತಿಂಗಳು ಕೆಲ್ಸಕ್ಕೆ ಹೋಗಿದ್ದೆ ಬೇರೆ ಕಡೆ. ನಾನು ಇಟ್ಟಿಗೆ ಕೆಲಸ ಅಂತ ಗೊತ್ತಿರ್ಬೋದು, ಹೆಳ್ಳಿ ಹಾಕೋದು ಇಟ್ಟಂಗಿದು. ಅಲ್ಲೇ ಕೆಲ್ಸಕ್ಕೆ ಹೋಗಿದ್ದೆ 2 ತಿಂಗಳು ಕಂಟಿನ್ಯೂ ಹೋಗಿನ್ ಬಿಡ್ಲಾರ್ದ. ಸೊ ಅಲ್ಲಿ 5,000 ರೂಪಾಯಿ ಆಗಿತ್ತು. ಅದು 5,000 ರೂಪಾಯಿದಿಂದನ ಅದು ಆಗ್ಲಿಲ್ಲ ಸಾಲಿ ಹಚ್ಚಕ. ಮತ್ತೆ ನಮ್ಮ ಅವ್ವನ ತಮ್ಮ ನಮ್ಮ ಮಾಮ 1,000 ರೂಪಾಯಿ ಕೊಟ್ಟ ಹಚ್ಚಕ. ಅದರಿಂದ ಸಾಲಿಗೆ ಹಚ್ಚಿದೆ. ಉಳಿಕೆದೆಲ್ಲ ಬಟ್ಟಿ ಬುಕ್ ಅದರಿಂದ ತೊಗೊಂಡೆ. ಅದು PUC ಹಂಗ ಮುಗೀತು. ಮತ್ತು ಡಿಗ್ರಿ ಹಚ್ಬೇಕಾದ್ರೂ ನಮ್ಮವ್ವ ಅಷ್ಟಿಷ್ಟು ರೊಕ್ಕ ಕಟ್ಟೋದಾಗಲ್ವ ನನಗೆ, ಬೇಕಾದ್ರೆ ನಾನು ಸ್ವಲ್ಪ ದುಡ್ದು ಕೊಡ್ತೀನಿ ಅಂತ ನಂದು. ಅದು ಮತ್ತು ನಂಗೆ ಕೆಲ್ಸಕ್ಕೆ ಹೋಗೋಕ್ಕೂ ಅಷ್ಟು ಹಾಕಿದ್ದಿಲ್ಲ. ಯಾವಾಗಾದ್ರೂ ಅಷ್ಟು ಹೋಗಿದ್ದೆ, ಕಂಟಿನ್ಯೂ ಹೋಗಕ್ಕೆ ಹಾಕಿದ್ದಿಲ್ಲ. ಅವಾಗ ಇವ್ರ ಪರಿಚಯ ಡಿಗ್ರಿ ಬಂದಾಗ ಮುಂಚೆನ ಇವ್ರ ಪರಿಚಯ ಇದ್ರು, ಆದ್ರೆ ನಾನು ಜಾಸ್ತಿ ಮಾತಾಡ್ತಿದ್ದಿಲ್ಲ. ಸುಮ್ಮ ಹಂಗ ಅಲ್ಲೇ ಕುಂತು ಮಾತಾಡ್ಸಿದ್ರು ಹೋಗಾಗ ಬರಾಗ ಅಷ್ಟ. ಊಟ ಆತ ಅಂತಂದು ಹ್ಞೂ ಅಂತಿದ್ನಿ ಅಷ್ಟ. ಜಾಸ್ತಿ ಕ್ಲೋಸ್ನ ಆಗಿಲ್ಲ ಒಟ್ಟ ನಾವು. ಫೋನ್ ಇದ್ರೂ ನನ್ನ ಕಡೆ ಮುಂಚೆ ಫೋನ್ ಇದ್ದಿಲ್ಲ, ಆಮೇಲೆ ಫೋನ್ ತೊಗೊಂಡೆ. ಆದ್ರೆ ಇವ್ ಮೆಸೇಜ್ ಹಾಕ್ತಿದ್ರು ಯಾವಾಗಾರ ಅಷ್ಟ. ಅದು ಬಿಟ್ರೆ ಏನು ನಾವು ಇಷ್ಟಪಟ್ಟಿದ್ದು ಅವ್ರು ನನಗೆ ಹೇಳಿದ್ರು, ಪ್ರಪೋಸ್ ಮಾಡಿದ್ರು. ಆದ್ರೆ ನಾ ಒಪ್ಕೊಂಡಿದ್ದಿಲ್ಲ. ನಮ್ಮ ಮನೆ ಪರಿಸ್ಥಿತಿ ನೋಡಿ, ನಮ್ಮ ಅವ್ವನ ಪರಿಸ್ಥಿತಿ ನೋಡಿ, ಇಷ್ಟೆಲ್ಲ ಇದ್ದು ನಾನು ಇನ್ನೊಬ್ರಿಗೆ ಆ ಥರ ಇಷ್ಟಪಟ್ಟು ಅವ್ರು ನನಗೆ ಮೋಸ ಮಾಡಿದ್ರ. ಇಷ್ಟು ಕಷ್ಟ ಅನ್ಭವ್ಸಕತ್ತೀನಿ, ತಂದೆ ಪ್ರೀತಿನೂ ಸಿಕ್ಕಿಲ್ಲ. ಮತ್ತು ಅದ್ರಾಗ ಇವ್ರೇನ್ರ ಮೋಸ ಮಾಡಿದ್ರ ನನಗೆ ನನಗೆ. ಗೊತ್ತಿದ್ರಿ ಎಷ್ಟು ಕಷ್ಟದಾಗಿದ್ದಾಳ ಎಷ್ಟು ಅಂತ. ನಾನು ಅಲ್ಲೇ ಮಗ್ಲ ಇದ್ನೆ, ನೋಡ್ತಿದ್ನಿ ಎಲ್ಲ. ಅದಕ್ಕೆ ನಾನು ಪ್ರೀತಿ ಮಾಡೋ ಮುಂದ ಫಸ್ಟಿಗೆ ಹೇಳಿದ್ನೆ, ಕ್ಯಾಸ್ಟ್ ನಮ್ದು ಇಬ್ಬರದು ಬೇರೆ ಐತಿ. ನಾವಿಬ್ರು ಒಪ್ಪಿ ಮದುವೆ ಆಗೋದಿದ್ರೆ ಮಾತ್ರ ನನ್ನನ್ನು ನೀ ಇಷ್ಟಪಡಿಲ್ಲ ಅಂದ್ರೆ ಪಡಬಾಡ ಅಂತಲೇ ಹೇಳಿದ್ದೀನಿ ರೀ ಮೊದ್ಲ ಕಂಡೀಷನ್ ಮಾಡಿ. ಅವಳು ನೀನು ನನಗೆ ಕೈ ಬಿಡಲ್ಲ, ಮದುವೆ ಆಗ್ತೀನಿ ಅನ್ನೋದಿದ್ರೆ ಪ್ರೀತಿ ಮಾಡಿಲ್ಲ ಅಂದ್ರೆ ಮಾಡೋಕ್ಕೆ ಹೋಗ್ಬೇಡ ಅಂತ ಇಲ್ಲ. ನಾವಿಬ್ರು ಒಪ್ಪಿಗೆದಿಂದ ಆಮೇಲೆ ಮದುವೆ ಆಗ್ತೀವಿ ಅನ್ನೋ ಒಂದು ನಿರ್ಧಾರ ತಗೊಂಡು ಆಮೇಲೆ ಲವ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವರು ಭಾಳ ಕಾಲೇಜ್ ಫೀಸು ಎಲ್ಲ ಕಷ್ಟಪಡೋದಿದ್ರು. ಮತ್ತು ಕಲ್ತಾಳ ಅದ್ರ ತಕ್ಕಂಗ ಚೆನ್ನಾಗಿ. ಎಷ್ಟೋ ಸರಿ ನನಗೆ ದುಡ್ಡು ಇರ್ಲಾರ್ದಾಗ ಕೇಳೋ ಪರಿಸ್ಥಿತಿ ಬಂದೈತಿ ಇವ್ರಿಗೆ. ಫಸ್ಟಿಗೆ ಕೇಳ್ಬೇಕೋ ಕೇಳಬಾರ್ದೋ ಏನ್ರ ಅನ್ಕೊಂತಾರೇನೋ ಅಂತ ಕೇಳ್ತಿದ್ದಿಲ್ಲ. ಆದ್ರೆ ಒಮ್ಮೆ ಫೀಸ್ ಕಟ್ಟೋದು ಲಾಸ್ಟ್ ಡೇಟ್ ಇತ್ತು ಅವತ್ತು. ಬಸ್ನಾಗ ಹೋಗಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಮಗ್ಲು ಒಬ್ರು ಅಂಕಲ್ ಕುಂತಿದ್ರು ಯಾರೋ. ನಾವು ಫೋನ್ನೇ ನನ್ನ ಫ್ರೆಂಡ್ ಜೊತೆ ಮಾತಾಡೋದು ಕೇಳಿ ಅವರು ನಾನೇನಾದ್ರು ಕೊಡ್ಲ, ಅವ್ರು ಯಾರಂತನ ಗೊತ್ತಿಲ್ಲ ನನಗೆ. ನಾನು ನಿನ್ಗೆ ಕೊಡ್ತೀನಿ ಈಗ, ಲಾಸ್ಟ್ ಡೇಟ್ ಅನ್ನಕತ್ತಿದಿ, ನಿನ್ನ ಫೋನ್ ನಂಬರ್ ತಗೋ, ಮತ್ತು ಯಾವಾಗ ನಿನ್ನ ಕಡೆ ಇದ್ದಾಗ ಹಾಕು, ನಾನು ಕೇಳಾಗಲ್ಲ ಅಂತಂದ್ರೆ. ಇಲ್ರಿ ಅಂಕಲ್ ಬ್ಯಾಡ್ರಿ, ಅಡ್ಜಸ್ಟ್ ಆಗ್ಯಾವ್ರಿ, ನನ್ನ ಫ್ರೆಂಡ್ ತರಾಕತ್ತಾಳ ಅಂತಂದು ಹೇಳಿ ಹೋದೆ. ಅವ್ರು ಯಾರು ಅನ್ನೋದೋ ಗೊತ್ತಿಲ್ಲ, ಆದ್ರೆ ಸಹಾಯ ಮಾಡೋಕೆ ಮುಂದೆ ಬಂದ್ರು. ಏನಪ್ಪ ಅಂದ್ರೆ ದೇವರು ಕಷ್ಟ ಜಾಸ್ತಿ ಬಂದಾಗ ಯಾರ ಕೈಲಾದ್ರೂ ಹೆಲ್ಪ್ ಮಾಡಿಸ್ತಾನ. ಅದು ನಂಗೆ ಮುಂಚೆ ದೇವರಂದ್ರೆ ನಂಗೆ ನಂಬಿಕೆನೇ ಇದ್ದಿಲ್ಲ. ಇಷ್ಟೆಲ್ಲ ಕಷ್ಟ ಬರಕತ್ತಾವ ಅಂತ ಹೇಳಿ ನಂಬಿಕೆ ಇದ್ದಿಲ್ಲ ಒಟ್ಟ. ಆದ್ರೆ ಬರ್ತಾ ಬಂತು. ಅವಾಗ
ಅನಿವಾರ್ಯವಾಗಿ ಇವ್ರಿಗೆ ಫೋನ್ ಮಾಡಿ ಕೇಳಿದ್ ನಾನು ಕಾಲೇಜ್ ಫೀಸ್ ಕಟ್ಟೋದೈತಿ ಸ್ವಲ್ಪ ಅಮೌಂಟ್ ಬೇಕಿತ್ತು ಅಂತಂದು. ನನಗ ಅವಾಗ ಗೊತ್ತಾತ್ರಿ ಎಷ್ಟು ಕಷ್ಟ ಐತಿ ಏನಿಲ್ಲ ಅಂತ. ಆಮೇಲೆ ಎಲ್ಲ ತಿಳ್ಕೊಂತ ಹೋದ್ನೆ, ಎಲ್ಲ ಕೇಳಿಲ್ಲ, ಎಷ್ಟು ಕೇಳದೆ ಹೇಳ್ತಿದ್ದಿಲ್ಲ. ಆಮೇಲೆ ನಾನು ರಮೇಶ್ ಹಂಗ್ ಹಿಂಗ್ ಮಾಡಿ ಕೇಳ್ತಿದ್ನಿ. ಆಮೇಲೆ ಹೇಳಕ್ ಗೊತ್ತಲಿ ಕಷ್ಟಗಳನ್ನೆಲ್ಲ ಶೇರ್ ಮಾಡ್ಕೊಂತ ಎಲ್ಲ ಹೇಳಿದ್ನಿ. ಆಮೇಲೆ ಹೇಳಕ್ ಗೊತ್ತಲಿ ಎಲ್ಲ ಒಂದೊಂದಾಗಿ. ಆಮೇಲೆ ನನಗೆ ಗೊತ್ತಾಯ್ತು ಎಷ್ಟು ಕಷ್ಟದೊಳಗದಾಳ ಏನದಾಳ ಅಂತ. ಆಮೇಲೆ ನಾನು ಅವಾಗಿಂದ ಹೆಲ್ಪ್ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಗೊತ್ತಿದ್ದೇ ಇಲ್ಲ. ಅಷ್ಟು ಅಮೌಂಟ್ ಎಲ್ಲ ಹಾಕಿದ್ರು. ಅದಾದ್ಮ್ಯಾಗ ಅವ್ರಿಗೆ ನಾನು ಏನು ಹೇಳಿಲ್ಲ ನಿಜವಾಗ್ಲೂ. ಬರ್ತಾ ಫ್ರೆಂಡ್ ಆದ್ರು. ನೀ ನನ್ಗೆ ಈಗ ಇಷ್ಟಪಡ್ಲಿಲ್ಲ ಅಂದ್ರೆ ಟೈಮ್ ತಗೋ, ನಾನು ಅವಾಗ ಹೇಳಿನ್ ಗೊತ್ತು ನಿನ್ಗೆ, ನೀ ಯಾವಾಗಾದ್ರೂ ಒಪ್ಕೋ, ನಾನು ಬಲವಂತ ಮಾಡಲ್ಲ. ಫ್ರೆಂಡ್ ಆಗ್ಯಾರು ಮಾತಾಡಂತಂದ್ರೆ ಬರ್ತಾ ಹಂಗ ಕ್ಲೋಸ್ ಆದ್ವಿ. ಲಾಸ್ಟ್ ಮೂಮೆಂಟ್ ಬರ್ತಾ ಕ್ಲೋಸ್ ಆಗಿ ನಾನು ನಿನ್ ಚೆನ್ನಾಗಿ ನೋಡ್ಕೊಂತೀನಿ, ಒಟ್ಟ ನಿನ್ಗೆ ಈ ತರ ಮೋಸ ಮಾಡಂಗಿಲ್ಲ, ಈಗ ಎಷ್ಟು ಕಷ್ಟ ಅನ್ಭವಿಸಿ ನನಗೆಲ್ಲ ಗೊತ್ತೈತಿ. ಯಾಕಂದ್ರ ಇವ್ರದ್ದು ನಮ್ಮದು ಮನಿ ಅಕ್ಕಪಕ್ಕ ಭಾಳ ದೂರ ಇದ್ದಿಲ್ಲ. ಮತ್ ಇವ್ರು ಅಂಗಡಿ ಎಲ್ಲ ಮುಗಿಸಿ ಒಮ್ಮೊಮ್ಮೆ 11 ಗಂಟೆ 11:30 12ಕ್ಕೆ ಬರ್ತಿದ್ರ. ಅವಾಗೆಲ್ಲ ನಮ್ಮಪ್ಪ ಜಗಳ ಆಡ್ಕೊಂತ ಇನ್ನೂ ಹೊರಗೆ ಹಾಕ್ತಿದ್ದ, ಹೊರಗೆ ನಿಂದ್ರಿಸ್ತಿದ್ದ ಮಳ್ಯಾಗೆಲ್ಲ ಎಷ್ಟೋ ಸರಿ. ಎಲ್ಲಾ ನೋಡ್ಯಾರ ಅವ್ರು. ಅದಕ್ಕೋಸ್ಕರ ಚೆನ್ನಾಗ್ ನೋಡ್ಕೋಬೋದಂತ ನಂಬಿಕೆ ಬಂತು ನನಗೂ. ಆಮೇಲೆ ಒಪ್ಕೊಂಡ್ವಿ ನಾವು. ಅವಾಗ ಒಪ್ಕೊಂಡು ಹಂಗಿಂಗ್ ಮಾಡಿ ಮನ್ಯಾಗೂ ಒಪ್ಪಿಸ್ಬೇಕಂತ 8 ವರ್ಷ ಕಾದ್ವಿ ನಾವು. ಇವ್ರು 4 ವರ್ಷ ನನ್ಗೋಸ್ಕರ ಕಾದ್ರ, ಮತ್ ನಾವು ಇಷ್ಟಪಟ್ಮ್ಯಾಗ 4 ವರ್ಷ ಕಾದೀವಿ ಮನ್ಯಾಗ ಒಪ್ಪಿಸ್ಬೇಕಂತ. ಆದ್ರ ಕಾಸ್ಟ್ ಬೇರೆ ಆಗಿದ್ದಕ್ಕ ಒಪ್ಲಿಲ್ಲ ಮನ್ಯಾಗ. ಮತ್ತೆ ನಂಗೆ ಒಳ್ಳೆ ಅಳು ಬಂದ್ಬಿಡುತ್ತೆ. ನಿಜವಾಗ್ಲೂ ಇಷ್ಟು ಎಮೋಷನ್ ಆಗಿ ಅಳಕತ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಾಗ ಯಾರು ಅನ್ಕೋಬೇಡ್ರಿ ಸಿಂಪತಿಗೋಸ್ಕರ ಹಿಂಗಚ್ಚ ಮಾಡಕತ್ತಾರ ಇವ್ರು ಅಂತಂದ. ಮತ್ತೆ ಬ್ಯಾಡ್ ಕಮೆಂಟ್ಸ್ ಕೂಡ ಹಾಕ್ಬೇಡ್ರಿ. ನಾನು ಏನು ಸುಳ್ಳು ಹೇಳಿಲ್ಲ ಅದ್ರಾಗ. ನನ್ನ ಜೀವನದಾಗ ಏನು ನಡೆದೈತಿ ಅದನ್ನ ಅಷ್ಟೇ ಹೇಳಿನಿ. ಮತ್ತು ನಾ ಅಂಗಡಿದು ವ್ಲಾಗ್ ಮಾಡಿದಾಗೂ ತುಂಬ ಜನ ನಂಗೆ ಲೇಡೀಸ್ ಕಮೆಂಟ್ ಹಾಕಿದ್ರು, ಸಿಸ್ಟರ್ಸ್, ನಮ್ಮ ಜೀವನದಾಗೂ ಹಿಂಗೈತಕ್ಕ, ಭಾಳ ಕಷ್ಟ ಇತ್ತು ಅಂತಂದು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಈ ವಿಡಿಯೋ ಶೇರ್ ಮಾಡ್ಕೋಬೇಕಾದ್ರೂ ಮುಂಚೆಯಿಂದನೂ ತುಂಬ ಅನ್ಕೊಳಕತ್ತಿದ್ದೆ, ಮಾಡಲೇಬೇಡ ಈ ಥರ ವ್ಲಾಗ್ಸ್ ಮಾಡಲೇಬೇಡ, ಜನ ಏನ್ರ ಅನ್ಕೊಂತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತಂದು ಅನ್ಕೊಂಡು ಸುಮ್ಮನಾಗಿದ್ದೆ. ತುಂಬ ಜನ ಅಣ್ಣಾರು ನಾವು ಸಪೋರ್ಟ್ ಮಾಡ್ತೀವಕ್ಕ, ನೀವು ಮಾಡ್ರಿ ಅಂತಂದು ಹೇಳಿದ್ದಕ್ಕೆ ನಾ ಈ ವ್ಲಾಗ್ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ಮಾಡ್ತಿದ್ದಿಲ್ಲ. ಸುಮ್ಮನೆ ಏನು ನನ್ನ ಕಷ್ಟ ಇನ್ನೊಬ್ರ ಮುಂದೆ ಹೇಳ್ಕೊಳಕ್ ಇಷ್ಟ ಆಗಲ್ಲ. ಎಲ್ರಿಗೂ ಕಷ್ಟ ಇರ್ತಾವು, ಅದೆಲ್ಲ ಅಷ್ಟು ದಿನ ಆದ್ರೂ ನಮ್ಮ ಮನ್ಯಾಗ ಅಷ್ಟು ಕಷ್ಟ ಇದ್ರು ಇವ್ರು ನನ್ನ ಜೊತೆಗಿದ್ರು ಇವ್ರಿಗೆ ಗೊತ್ತಿಲ್ಲ. ಮತ್ತು ನನ್ನ ಫ್ರೆಂಡ್ಸ್ಗೂ ಯಾರಿಗೂ ಗೊತ್ತಿಲ್ಲ ನಾನು ಅಷ್ಟು ಕಷ್ಟಪಡ್ತಿದ್ನಿ ಅಂತಂದು. ಒಬ್ಬೇಕಿಗೆ ಅಷ್ಟ ಗೊತ್ತು. ಅದು ನನ್ನ ಫ್ರೆಂಡ್ಸಿಗೆ ನಮ್ಮಪ್ಪ ಹಂಗಿರೋದಕ್ಕೆ ನಾ ಯಾರಿಗೂ ಮನೆಗೂ ಕರಿತಿದ್ದಿಲ್ಲ. ಯಾಕಂದ್ರೆ ಬಂದವ್ರಿಗೆ ಯಾರಿಗೂ ಮರ್ಯಾದೆ ಕೊಡ್ತಿದ್ದಿಲ್ಲ ನಮ್ಮಪ್ಪ. ಯಾವ ಹಬ್ಬಕ್ಕೂ ನಮ್ಮ ಪರಿಚಯದವ್ರು ಕರಿತಿದ್ದಿಲ್ಲ, ನನ್ನ ಫ್ರೆಂಡ್ಸಿಗೆ ಕರಿತಿದ್ದಿಲ್ಲ. ಯಾಕಂದ್ರ ಆ ಥರ ಮಾಡ್ತಿದ್ ನಮ್ಮಪ್ಪ. ನನಗೆ ಬೇಜಾರಾಗ್ಬಿಡೋದು ನನ್ನ ಫ್ರೆಂಡ್ಸ್ ಕರೆಸಿ ಈ ಥರ ಹಾಕಿತ್ತಂತಂದು. ಅದಕ್ಕೋಸ್ಕರ ನಾನು ಮತ್ತೆ ಬೇಜಾರಾಗತ್ತೆ, ನನಗೂ ಬೇಜಾರಾಗತ್ತೆ, ಅವ್ರಿಗೂ ಹಿಂಗೆ ಅನಿಸ್ಬಾರ್ದು, ಹೆಂಗೈತೆ ನೋಡಿ ಇವ್ರ ಮನೆ ಪರಿಸ್ಥಿತಿ ಅಂತಂದು ಅನಿಸ್ಬಾರ್ದು ಅನ್ನೋದಕ್ಕೆ ನಾ ಯಾವ್ದು ವಿಷಯನೂ ಹೇಳ್ತಿದ್ದಿಲ್ಲ. ನಮ್ಮ ಮನೆ ವಿಷಯ ನನ್ನ ಫ್ರೆಂಡ್ಸ್ ಜೊತೆ ಕಾಲೇಜ್ಗೆ ಹೋದಾಗಾಯ್ತು, ಸ್ಕೂಲ್ಗೆ ಹೋದಾಗಾಯ್ತು, ಎಲ್ಲ ಅವಾಗೆಲ್ಲ ಬರೀ ಖುಷಿಯಾಗೇ ಇರ್ತಿದ್ನಿ ನಾನು ಅವ್ರ ಜೊತೆ. ನಕ್ಕೊಂತಾನೆ ಇರ್ತಿದ್. ನಂದು ಎಷ್ಟೋ ಕಷ್ಟ ಇದ್ರು ದುಃಖ ಇದ್ರು ಮನ್ಯಾಗ ದಿನ ಹತ್ಕೊಂತಿದ್ರು ಒಟ್ಟ ಅವ್ರ ಮುಂದೆ ಏನೋ ಹೇಳ್ತಿದ್ದಿಲ್ಲ, ನಾನು ಖುಷಿಯಾಗೇ ಇರ್ತಿದ್ನೆ. ಮನೆಗೆ ಬರೋಕೆ ನನಗೆ ಅವಾಗ ಮನಸ್ಸಿನಾಗ ಬೇಜಾರಾಕಿತ್ತು. ಸ್ಕೂಲ್ ಅಷ್ಟೇ ಅಲ್ಲ, ಕಾಲೇಜಿಗೆ ಹೋದಾಗೂ ಬೇಜಾರಾಕಿತ್ತು ಮನೆಗೆ ಬರ್ಬೇಕಾದ್ರೆ. ಮತ್ತೆ ಮನೆಗೆ ಹೋಗಿ ಯಾವ್ದಾರ ರಗಳಿ ಅದನ್ನ ಕೇಳೋದು ಅಂತಂದು ಎಷ್ಟೋ ರಾತ್ರಿ ನಿದ್ದಿನ ಮಾಡಿಲ್ಲ, ಊಟ ಇರ್ಲಾರ್ದ ಎಷ್ಟೋ ರಾತ್ರಿ ಮುಕ್ಕೊಂಡು ನಾನು. ನಮ್ಮ ಮನ್ಯಾಗ ಹೊಸ್ರು ನಮ್ಮ ಅವ್ವ ಆತ, ನಾನಾತ್, ನಮ್ಮ ತಮ್ಮರಾತ, ಹಂಗಿರ್ತಿತ್ತು. ಅಡಿಗೆ ಇದ್ರೂ ಊಟ ಮಾಡಕ್ಕೆ ಹಾಕಿದ್ದಿಲ್ಲ ಕೆಲವೊಮ್ಮೆ ಅಡಿಗೆ ಮಾಡೋಕ್ಕೂ ಹಾಕಿದ್ದಿಲ್ಲ. ಯಾಕಂದ್ರೆ ನಮ್ಮಪ್ಪ ಅಡಿಗೆ ಮಾಡಿದ್ದೆಲ್ಲ ಕೆಲವೊಮ್ಮೆ ಚೆಲ್ಲಿ ಬಿಡ್ತಿದ್ದ, ಮಣ್ ತುಂಬ ಸಾಂಬಾರು ಎಲ್ಲ ಚೆಲ್ಲಿ ಬಿಡ್ತಿದ್ದ. ನಿಜವಾಗ್ಲೂ ಬೇಜಾರಾಗತ್ತೆ ಅದೆಲ್ಲ. ಬಟ್ ಈ ಜನ ಏನ್ರ ಅನ್ಕೋತಾರ ನಾನು ನನ್ನ ಲೈಫ್ ಸ್ಟೋರಿ ಹೇಳಿದ್ರಂತಂದು ಹೇಳಕ್ಕೆ ಹಿಂಜರಿದ್ನ. ಬಟ್ ಹೇಳಿನ ಈಗ ಏನೋ ಅನ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ಇಷ್ಟು ದಿನ ಆದ್ರೆ ನನ್ನ ಫ್ರೆಂಡ್ಸ್ ಹತ್ರ ಅಲ್ಲಿ ಯಾರ ಹತ್ರನೂ ಅಲ್ಲಿ ನಾ ಕಷ್ಟ ಹೇಳ್ಕೊಂಡಿಲ್ಲ. ತುಂಬ ಜನ ಕೇಳಿದಕ್ಕೆ ಮೆಸೇಜ್ ಮಾಡಿದಕ್ಕೆ ಅದಕ್ಕೆ ಹೇಳಿನಿ ಈ ಸರ. ದಯವಿಟ್ಟು ಮತ್ತೆ ಹೇಳಕತ್ತೀನಿ, ಯಾರೇ ಏನೋ ಅನ್ಕೋಬೇಡ್ರಿ. ಈಗಾದ್ರೆ ನನ್ನ ಮನಸ್ಸಿನಾಗ ಐತಿ, ಏನರ ಅನ್ಕೋತಾರ ನಮ್ಮ ಲೈಫ್ ಸ್ಟೋರಿ ಹಾಕಿದ್ರ ಅಂತಂದು. ಬಟ್ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮ್ಯಾಗ ಗೊತ್ತಾಗತ್ತೆ ಏನು ಅನ್ಕೋತಾರ ಏನಿಲ್ಲ ಅಂತಂದು. ಅಪ್ಲೋಡ್ ಮಾಡಿ ನೋಡ್ತೀನಿ ಇದೊಂದ್ಸರ. ಏನರ ಅನ್ಕೊಂಡ್ರೆ ದಯವಿಟ್ಟು ಇನ್ಮೇಲೆ ಯಾವತ್ತೂ ಈ ಥರ ಲೈಫ್ ಸ್ಟೋರೀಸ್ ಮಾಡೋದೇ ಇಲ್ಲ ನಾನು. ಸಪೋರ್ಟ್ ಮಾಡಿದ್ರೆ ಮಾತ್ರ ಮಾಡ್ತೀನಿ. ಮತ್ತೆ ಈ ಮುಂದಿನ ಜೀವನ ಹೆಂಗೈತೆ ಅಂತಂದು. ಮತ್ತೆ ಈ ವಿಡಿಯೋ ಯಾಕೆ ಮಾಡಕತ್ತೀನಿ ಅಂದ್ರೆ, ನಾನು ಮಾಡ್ಬೇಕು ಅನ್ಕೊಂಡಿದ್ದು ನನ್ನ ಲೈಫ್ ಸ್ಟೋರಿ ಮತ್ತು ನನ್ನ ಲೈಫ್ ಸ್ಟೈಲ್ ಹೆಂಗೈತೆ ಅಂತಂದು. ನಾವು ಮದುವೆ ಆದ್ಮ್ಯಾಗ ಇಬ್ಬರು ಅರ್ಥ ಮಾಡ್ಕೊಂಡು ಯಾವ ಥರ ಜೀವನ ಮಾಡಕತ್ತೀವಿ ಎಲ್ಲ ಬಿಟ್ಟು ಬಂದು ಯಾವ ಥರ ಅದೀವಿ, ಮತ್ತು ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಡೈಲಿ ವ್ಲಾಗ್ಸ್ ಆತು, ಮತ್ತು ನಾವಿಬ್ರು ಎಷ್ಟು ಅರ್ಥ ಮಾಡ್ಕೊಂಡಿವಿ ಒಬ್ರೊಬ್ರು, ಇಷ್ಟು ಕಷ್ಟ ಇದ್ರು ಹೆಂಗೆ ಜೊತೆಯಾಗಿ ಅದೀವಿ, ನೆಮ್ಮದಿಯಿಂದ ಅದೀವಿ, ಪ್ರೀತಿಯಿಂದ ಅದೀವಿ ಅಂತಂದು
ಹೇಳ್ಬೇಕು ಅನ್ನೋದಕ್ಕನ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ ನಾನು ಫಸ್ಟ್ ವಿಡಿಯೋದಾಗ ಹೇಳಿನಿ. ಅದಕ್ಕೋಸ್ಕರ ನನ್ನ ಲೈಫ್ ಸ್ಟೈಲ್ ಮತ್ತೆ ನಮ್ಮ ಲೈಫ್ ಸ್ಟೋರಿ ಕೂಡ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ. ಅವಾಗ ಹಂಗಿದ್ದವ್ರು ಇವಾಗ ಇಷ್ಟು ಖುಷಿಯಾಗಿ ಅದಾರ, ಇನ್ನೂ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಅದಾರ, ಜಗಳ ಮಾಡಲ್ಲ. ಎಷ್ಟೋ ಜನ ಮದುವೆ ಆದ್ಮ್ಯಾಗ ದೂರ ಆದವ್ರು ಅದಾರ. ಮತ್ತೆ ತುಂಬಾ ಜನನು ಹೇಳ್ಯಾರ ನಮ್ಗ ಇವ್ರು ಒಂದ್ 2 ತಿಂಗಳನ ಜೀವನ ಮಾಡಲ್ಲ ಮತ್ತೆ ಬರ್ತಾರಂತಂದ್ ತುಂಬಾ ಜನ ಅನ್ಕೊಂಡಾರ. ಈಗ ಅವ್ರ ಅನ್ನಕತ್ತಾರ ಇಬ್ರು ಎಷ್ಟ್ ಚಲೋ ಅದಾರ, ನಾವ್ ಮನ್ಯಾಗ ನೋಡ್ಕೊಟ್ಟಿದ್ರೆ ಇಷ್ಟ್ ಚೆನ್ನಾಗಿ ಇರ್ತಿದ್ದಲ್ಲ ಬಿಡು ಅವ್ರ ಅನ್ನಂಗ್ ಅದಾರ. ನಮ್ಮ ವಿಡಿಯೋಸ್ ಎಲ್ಲಾ ನಮ್ಮ ಊರನವ್ರು ನೋಡಿ ಚೆನ್ನಾಗ್ ಅದಾರ ಬಿಡು ಅವ್ರು ಎಲ್ಲೇ ಹಾಕಿರ್ಲಿ ಚೆನ್ನಾಗ್ ಅದಾರ ಅಂತ ಅನ್ನೋ ಸ್ಟೇಜಿಗೆ ಬಂದೀವಿ ನಾವೀಗ. ಸೊ ಇಷ್ಟ ಅವಾಗ ಹಂಗಿದ್ದವ್ರು ಇವಾಗ ಇಷ್ಟ್ ಖುಷಿ ಆಗದ್ವಿ ಅಂದ್ರೆ ನಮ್ ತಾಳ್ಮೆ ಮತ್ತೆ ನಮ್ ಇಬ್ರ ಮೇಲೆ ಇರೋ ನಂಬಿಕೆ ಮತ್ತೆ ಪ್ರೀತಿ ನಾವ್ ಅದನ್ನ ಉಳಿಸ್ಕೊಂಡ್ ಬಂದ್ವಿ. ಮತ್ ಮುಂದನೆ ಹೆಂಗಿರ್ತೀವಿ ಅನ್ನೋದನ್ನ ನೀವು ಇಷ್ಟಪಟ್ರ ವಿಡಿಯೋ ಮಾಡಿ ಹಾಕ್ತಿವಿ. ಕಾಮೆಂಟ್ ಮಾಡ್ರಿ ಏನ್ ಅನ್ನೋದು ನಮ್ಗೆ ಗೊತ್ತಾಗತ್ತ. ನಿಮಗೆ ಕಾಮೆಂಟ್ ಮಾಡಕ್ ಆಗ್ಲಿಕ್ಕಂದ್ರ ಪರ್ಸನಲ್ ಆಗಿ ಮೆಸೇಜ್ ಆದ್ರೂ ಮಾಡ್ರಿ, ನಾ ರಿಪ್ಲೈ ಮಾಡ್ತೀನಿ ಖಂಡಿತವಾಗ್ಲು. ಹೇಳ್ರಿ ನೀವೇನಾರ. ಏನಿಲ್ಲ, ಕೇಳಬಾರ್ದ ಅನ್ಕೊಂಡಿದ್ದೀರಿ, ಆದ್ರೂ ಭಾಳ ಕೇಳೋದಕ್ಕೆ ಮಾಡಂಬರಿ ಅಂತ ಭಾಳ ಜೀವನದಿಂದ ಹೇಳ್ತಾ ಇದ್ರಿ ಅದು. ಅದಕ್ಕೆ ಆಯ್ತು ನಡಿ ಸರಿ ಮಾಡಮ್ಮ ಅಂತಂದು ಇವತ್ತು ಧೈರ್ಯ ಮಾಡಿ ಕೂತ್ಬಿಟ್ಟೇನ್ರಿ ಮುಂದೆ. ಇನ್ನೊಂದು ನಾವಿಬ್ರು ಅಂಗಡ್ಯಾಗ ನಿಂತ್ ದುಡಿತಿದ್ವಲ್ಲ ಅದಕ್ಕೋಸ್ಕರ ಎಲ್ಲಾರ ಲವರ್ಸ್ ಮಾಡಾಕತ್ತಾರ, ಇಬ್ರು ನಿಂತ್ ಮಾಡಾಕತ್ತಾರ ಧೈರ್ಯವಾಗಿ. ಅಲ್ಲೇ ಹೋಗಮ್ಮ ಅಂತ ಎಷ್ಟೋ ಜನ ನೀವು ಇನ್ನೊಬ್ರಿಗೆ ಸಪೋರ್ಟ್ ಇನ್ಸ್ಪಿರೇಷನ್ ಮಾಡೋದು ಹಾಕಿರ್ ನೋಡು, ಭಾಳ. ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಹಾಕಿರಿ. ಇಲ್ಲೇ ಜಗ್ ಜನ ನೋಡ್ಕ್ಯಾಟ್ ನಿಮ್ ಅಂಗಡಿಗೆ ನೋಡಿ ಬರ್ತಾರ, ಚೆನ್ನಾಗ್ ಅದಾರ ನೋಡು ಅವ್ರಿಬ್ರು ದುಡ್ಕೊಂಡ್ ತಿಂತಾರ ಅಂತಂದ್ ಎಲ್ರು ಹೇಳ್ತಾರ. ಮತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಲವ್ ಸ್ಟೋರಿ ಆತ ಲೈಫ್ ಸ್ಟೋರಿ ಆತ ಯೂಟ್ಯೂಬ್ ಮಾಡಿರಲ್ಲ ಅದ್ರಾಗ ಶೇರ್ ಮಾಡ್ಕೊರಿ. ತುಂಬಾ ಜನ ಅರ್ಥ ಮಾಡ್ಕೊಂತಾರ. ಒಬ್ರಿಗೆ ಆದ್ರೆ ಇನ್ಸ್ಪಿರೇಷನ್ ಆದ್ರೆ ಸಾಕು, ನಿಮ್ ಜೀವನ ಸಾರ್ಥಕ ಅಂದಂಗ. ನಿಮ್ಮನ್ನ ನೋಡಿ ಒಬ್ರು ಯಾರ ತಿಳ್ಕೊಂಡ್ರು ಅವ್ರು ಚೆನ್ನಾಗಿದ್ರ ಅಂದ್ರೆ ಸಾಕಂತಂದ್ ತುಂಬಾ ಜನ ಅಂತಿದ್ರು. ಅದಕ್ಕೋಸ್ಕರ ಮಾಡಿದ್ದು. ಮತ್ತೆ ಏನ್ ಹೇಳ್ಬೇಕಂತ ಗೊತ್ತಾಗವಲ್ದು. ದಯವಿಟ್ಟು ಯಾರು ನೋಡಮ್ ತಪ್ಪಾಗಿ ಇದೊಂದು ವಿಡಿಯೋ ತಿಳ್ಕೊಬೇಡ್ರಿ. ಅಪ್ಲೋಡ್ ಮಾಡಮ್ಮ ಅನ್ನೋ ಮಾಡೇ ಕೂತೀವಿ ನಿಮ್ಗೋಸ್ಕರ ಕೇಳಿದ್ದಕ್ಕೆ. ನೋಡಮ್ ಇದೊಂದು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಮಾಡಬಾರ್ದು, ಈ ಥರ ಯಾವ ಥರ ಮಾಡಬೇಕು ಅನ್ನೋದು ಈ ವಿಡಿಯೋ ಮೇಲೆ ಡಿಪೆಂಡ್ ಆಯ್ತು ರೀ. ನೀವು ತಿಳಿಸ್ರಿ ಹೆಂಗೆ ಮಾಡಬೇಕು ಏನಿಲ್ಲ ಅನ್ನೋದು. ಏನು ತಪ್ಪಿದ್ರೆ ಕ್ಷಮೆ ಇರಲಿ. ಟಾಟಾ ಬಾಯ್ ಬಾಯ್. ನಮಸ್ಕಾರ ಎಲ್ಲರಿಗೂ.